ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ವೇಳೆ ಹೈ ಡ್ರಾಮಾ ನಡೆದಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಟ್ರಂಕ್ಗಳು ಓಪನ್ ಆದ ಬಗ್ಗೆ ಈಗ ಗೊಂದಲ ಸೃಷ್ಟಿಯಾಗಿದೆ. 20 ಟ್ರಂಕ್ಗಳ ಪರಿಶೀಲನೆಯನ್ನ ಚುನಾವಣಾಧಿಕಾರಿಗಳು ನಡೆಸಿದ್ದಾರೆ. ಪರಿಶೀಲನೆಯ ವೇಳೆ ಕೆಲವು ಸೀಲ್ ಇಲ್ಲದ ಟ್ರಂಕ್ಗಳು ಕೂಡ ಪತ್ತೆಯಾಗಿದ್ದಾವೆ. ಕೆಲವು ಟ್ರಂಕ್ ಜಖಂಗೊಂಡಿರೋದು ಕೂಡ ತಪಾಸಣೆಯಲ್ಲಿ ದೃಢಪಟ್ಟಿದೆ. ಟ್ರಂಕ್ಗಳಲ್ಲಿ ಚುನಾವಣೆಗೆ ಸಂಬಂಧಿಸಿದ ದಾಖಲೆ ಪತ್ರಗಳು ಕೂಡ ಪತ್ತೆಯಾಗಿವೆ. ಅಂಚೆ ಮತಗಳ ಟ್ರಂಕ್ ಸೇಫ್ ಆಗಿದೆ. ಗೊಂದಲಕ್ಕೆ ಈಗ ಆಯೋಗ ಸ್ಪಷ್ಟನೆ ನೀಡಿರುವಂಥದ್ದು. ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಎಣಿಕೆ ಪ್ರಕ್ರಿಯೆ ಮರುಮತ ಎಣಿಕೆ ಪ್ರಕ್ರಿಯೆ ಮುಂದುವರಿತಾ ಇದೆ. ಸ್ಟ್ರಾಂಗ್ ರೂಮನ್ನು ಬೆಳಗ್ಗೆ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಷ್ಟು ಟ್ರಂಕ್ಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು, ಕೆಲವು ಟ್ರಂಕ್ಗಳು ಓಪನ್ ಆಗಿರುವಂಥದ್ದು ಕಂಡುಬಂದಿತ್ತು. ಅದಕ್ಕೆ ಶಾಸಕರಾದಂತಹ ರಾಜೇಗೌಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು, ಅವರ ಬೆಂಬಲಿಗರು ವ್ಯಕ್ತಪಡಿಸಿದರು. ಹಾಗೆ BJP ಕಡೆಯಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗಿತ್ತು. ಈ ಟ್ರಂಕ್ಗಳು ಹೇಗೆ ಓಪನ್ ಆದವು, ಓಟಿರುವಂತಹ ಟ್ರಂಕ್ಗಳು ಅಂತೇಳಿ. ಆದರೆ ಇದು ಓಟಿದ್ದಂತಹ ಟ್ರಂಕ್ಗಳಲ್ಲ, ಅದರಲ್ಲಿ ದಾಖಲೆಗಳಿದ್ವು ಚುನಾವಣೆಗೆ ಸಂಬಂಧಪಟ್ಟಂತೆ ಅಂತೇಳಿ ಇದೀಗ ಆಯೋಗ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾರುದ್ರ, ಟ್ರಂಕ್ಗಳು ಓಪನ್ ಆಗಿತ್ತು, ಗೊಂದಲ ಕ್ರಿಯೇಟ್ ಆಗಿತ್ತು, ಆಕ್ಷೇಪಗಳು ವ್ಯಕ್ತವಾಗಿದ್ವು. ಈಗ ಕ್ಲಾರಿಫಿಕೇಶನ್ ಸಿಗ್ತಾ ಇರುವಂಥದ್ದು ಏನೆಲ್ಲ ದಾಖಲೆಗಳಿದ್ವು ಅಂತೆ, ಅದರಲ್ಲಿ ಓಟ್ಗಳು ಯಾವುವು ಏನು ಇದಾಗಿಲ್ವಾ, ಎಲ್ಲ ಸೇಫಾ ಅದು ವೋಟ್ ಬಾಕ್ಸ್ಗಳು? ಹೌದು ನವೀನ್, ಏನಂದ್ರೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಇವತ್ತು ಆರಂಭ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸ್ಟ್ರಾಂಗ್ ರೂಮ್ ಇಂದ ಏನಂದ್ರೆ ಟ್ರಂಕ್ಗಳು ಓಪನ್ ಆಗಿರುವ ಬಗ್ಗೆ ಏನಂದ್ರೆ ಅಲ್ಲಿ ಒಂದು ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ರು. ಆ ಟ್ರಂಕ್ಗಳು ಯಾಕೆ ಓಪನ್ ಆಗಿದೆ ಅಂತೇಳಿ ಏನಂದ್ರೆ ಶಾಸಕರು ಮತ್ತೆ BJP ಮತ್ತೆ JDS ಹಾಗೂ ಮತ್ತು ಅಲ್ಲಿ ಏಜೆಂಟ್ಗಳು ಒಂದು ಚುನಾವಣಾಧಿಕಾರಿಗೆ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಆದ್ರೆ ಈಗ ಅಧಿಕಾರಿಗಳು ಒಂದು ಉನ್ನತ ಮೂಲದಿಂದ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೆಲವು ಟ್ರಂಕ್ಗಳು ಜಖಂಗೊಂಡಿರುವುದು ಹೌದು ಅಂತೇಳಿ ಅವರು ಪರಿಶೀಲನೆ ವೇಳೆ ಒಂದು ದೃಢಪಡಿಸಿದ್ದಾರೆ. ಸೀಲ್ ಇಲ್ಲದ ಟ್ರಂಕ್ಗಳು ಕೂಡ ಪತ್ತೆಯಾಗಿದೆ. ಆದ್ರೂ ಅಂಚೆ ಮತಗಳ ಟ್ರಂಕ್ ಸೇಫ್ ಆಗಿದೆ, ಅದಕ್ಕೆ ಯಾವುದೇ ಒಂದು ಡ್ಯಾಮೇಜ್ ಇಲ್ಲ. ಕೆಲವು ಜಖಂಗೊಂಡ ಟ್ರಂಕ್ಗಳಲ್ಲಿ ಚುನಾವಣೆ ಸಂಬಂಧಿಸಿದ ದಾಖಲಾತಿಗಳು ಮತ್ತು ಪತ್ರಗಳು ಇದೆ ಅಂತೇಳಿ ಒಂದು ಸ್ಪಷ್ಟನೆಯನ್ನ ನೀಡುವುದು. ಅಧಿಕಾರಿಗಳ ಮೂಲಗಳೇ ಈಗ ಒಂದು ನ್ಯೂಸ್ ಫಸ್ಟ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಗೊಂದಲ ಉಂಟಾಗಿತ್ತು, ಮತ್ತೆ ಅಭ್ಯರ್ಥಿಗಳಲ್ಲೂ ಕೂಡ ಒಂದು ಗೊಂದಲ ಉಂಟಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಏನಂದ್ರೆ ಅಧಿಕಾರಿಗಳು ತಕ್ಷಣ ಏನಂದ್ರೆ ಟ್ರಂಕ್ಗಳನ್ನ ಪರಿಶೀಲನೆ ಮಾಡಿದ್ರು. ಆ ಪರಿಶೀಲನೆ ವೇಳೆ ಏನಂದ್ರೆ ಅಂಚೆ ಪತ್ರಗಳು ಇರುವಂತ ಅಂಚೆ ಪತ್ರಗಳು ಒಂದು ಸೇಫ್ ಆಗಿದ್ದಾವೆ, ಅಲ್ಲಿ ಯಾವುದೇ ಒಂದು ಡ್ಯಾಮೇಜ್ ಆಗಿಲ್ಲ, ಅದಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ನೀಡಿದ ನಂತರ ಅಭ್ಯರ್ಥಿಗಳಿಗೆ ಈಗ ಅಂಚೆ ಮತಗಳ ಎಣಿಕೆ ಕಾರ್ಯ ಒಂದು ಆರಂಭ ಆಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.